ಒಂದಿಷ್ಟು ಲಕ್ಷಣ ಅದ್ರ ಬಗ್ಗೆ ಒಂದು ಸಿಂಪತಿ ಬೇಕಲ್ವ ನಮ್ಮ ಮೋದಿಯವ್ರಿಗೆ. ಹೋಗಲಿ ಅದ್ರ ಬಗ್ಗೆ ಒಂದು ಕಳಕಳಿ ಮಾತು ಎರಡು ಮಾತು ಮಾತಾಡ್ಬೇಕಾಗಿತ್ತಲ್ಲ. ಇದು ಆಗಬಾರ್ದಾಗಿತ್ತು. ಪೇಪರ್ ಲೀಕ್ ಅಂತೇಳಿ ಕಳೆದ ಇವರು 2017 ಇಲ್ಲಿವರೆಗೆ 2018 ಇಲ್ಲಿವರೆಗೆ ಹೆಚ್ಚು ಕಡಿಮೆ 89 ಸಲ ಪೇಪರ್ ಲೀಕ್ ಆಗ್ಯದ ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾ, ಬೇರೆ ಕಡೆ ಅದು ನೀಟ್ 4-5 ಸಲ ಆಗ್ಯದ. ಇಡೀ ಜೀವನದ ಗುರಿ ಇಟ್ಕೊಂಡು ಬಂದಂಥ ಮಕ್ಕಳು ಒಂದು ಏನು ಕನಸ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ 1000ಕ್ಕೆ 10-15 ಜನ ಸೆಲೆಕ್ಷನ್ ಆಗುವಂಥ ಈ ನೀಟ್ ಬಗ್ಗೆ ಎಲ್ಲರಿಗೂ ಆಸಕ್ತಿ. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ IAS ಆಫೀಸರ್ ಆಗಬೇಕು, IPS ಆಗಬೇಕು, IFS ಆಗಬೇಕು, ಒಬ್ಬ ದೊಡ್ಡ ಲಾಯರ್ ಆಗಬೇಕು, ಎಲ್ಲ ತಂದೆ ತಾಯಿ ಕನಸಿರ್ತದೆ. ಪ್ರತಿಯೊಬ್ಬ ಯುವಕರಿಗೂ ಸಹಿತ ಕನಸಿರ್ತದೆ. KS ಆಗಬೇಕು, ಇನ್ನೂ ಅಧಿಕಾರಿಗಳಾಗಬೇಕು, ಒಂದು ದೊಡ್ಡ ಜಾಬ್ ಹಿಡಬೇಕು, ವೈಟ್ ಕಾಲರ್ ಜಾಬ್ ಹಿಡಬೇಕು ಅನ್ನೋ ಸಂದರ್ಭದಲ್ಲೇ ಅವು ಪ್ರಾಮಾಣಿಕವಾಗಿ ನಡೀಲಾರದ ಕಾರಣಕ್ಕಾಗಿ ಅಲ್ಲೆಲ್ಲ ಗೋಲ್ಮಾಲ್ ಆಗೋದನ್ನು ಗಮನಿಸಿದಾಗ, ಅಲ್ಲೆಲ್ಲ ದುಡ್ಡಿನ ವ್ಯವಹಾರ ಆಗೋದನ್ನು ಗಮನಿಸಿದಾಗ ಮಾಫಿಯಾ ಆಗಿರೋ ಶಿಕ್ಷಣ ಅನ್ನುವಂಥದ್ದು ದುಡ್ಡಿದ್ದವ್ರಿಗೆ ಮಾತ್ರ ಶಿಕ್ಷಣ ಅನ್ನುವಂಥದ್ದಾಗಿದೆ. ಇದನ್ನೆಲ್ಲ ಬಲ್ಲಂತಹ ಇದನ್ನೆಲ್ಲ ತಿಳಿದುಕೊಂಡು ಈ ಎಲ್ಲ ಜನರ ಸಲುವಾಗಿ, ಈ ಮಕ್ಕಳ ಸಲುವಾಗಿ ಹೆಚ್ಚು ಕಡಿಮೆ 17ರಿಂದ 30 ವಯಸ್ಸಿನೊಳಗಿನ ಮಕ್ಕಳು ಹೆಚ್ಚು ಕಡಿಮೆ ಈ ದೇಶದಲ್ಲೇ 40 ಕೋಟಿ ಯುವಕರಿದ್ದಾರೆ, ಜನಜೀಗಳು. ಅವರೆಲ್ಲರ ಪರವಾಗಿ ಇವತ್ತು ಕೇಳ್ತಾ ಇದ್ದಾರೆ. ಅವ್ರಿಗಾಗೆಲ್ಲ ಇಲ್ಲಿ ಭಾಳ ಗಮನಿಸಬೇಕಾದ ವಾಂಗ್ಚುಕ್ ಅವ್ರು ತಮಗಾಗಿ, ತಮ್ಮ ಮಕ್ಕಳಿಗಾಗಿ, ತಮ್ಮ ಹೆಂಡತಿಗಾಗಿ, ತಮ್ಮ ಆಸ್ತಿ ಮಾಡೋದಕ್ಕಾಗಿ ಯಾವುದಕ್ಕೂ ಸ್ಟ್ರೈಕ್ ಮಾಡ್ತಾ ಇಲ್ಲ. ದೊಡ್ಡ ಗುರಿ ಶಿಕ್ಷಣ. ಅಂಬೇಡ್ಕರ್ ಅವರು ಸಹಿತ ಇದನ್ನು ಹೇಳ್ತಾ ಇದ್ರು, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಈ ದೇಶಕ್ಕೆ ಅಂತೇಳಿ, ಶಿಕ್ಷಣದಿಂದ ಬದಲಾಯಿಸುವಂಥದ್ದು ಅಂತೇಳಿ. ಅದನ್ನು ಇವತ್ತು ತಮ್ಮ ಆರೋಗ್ಯವನ್ನು ಕಡೆಗಣಿಸಿ, ತಮ್ಮ ಜೀವವನ್ನು ಕಡೆಗಣಿಸಿ ಸಾಹಿತ್ಯಕ್ಕೆ ಸಿದ್ಧಾಗಿ ಹೋಗ್ಬಿಟ್ಟಿದ್ದಾರೆ ಮಾನಸಿಕವಾಗಿ. ಮತ್ತು ಸರ್ಕಾರಕ್ಕೆ ಎಷ್ಟರ ಕರೆಗಂಡು ಕೊಡ್ತಾ ಇದ್ದಾರೆ. ಆದರೆ ಇಷ್ಟರೊಳ್ಳೆ ಬದಲಾಗಬೇಕಾಗಿತ್ತು. 20 ದಿನ ಜಪಿಸುವಂಥ ಅವಶ್ಯಕತೆ ಇರಲಿಲ್ಲ. ಬ್ರಿಟಿಷರಿಗಿದ್ರು ಕುರೂರಲ್ಲ ಇವರು ಅನ್ನೋದು. ಯಾಕಂದ್ರೆ 102 ದಿನಗಳವರೆಗೆ ಅಗರ್ವಾಲ್ರವ್ರು ಕೂತಿದ್ರು ಉಪವಾಸ, ಅವ್ರನ್ನ ಎಬ್ಬಿಸಲಿಲ್ಲ. ಇವತ್ತು ಇವ್ರನ್ನ ಎಬ್ಬಿಸ್ತಾರ ಇಲ್ವಾ ಅಥವಾ ಅವ್ರು ಹೇಳಿದಂಗೆ ಕೇಳ್ತಾರೆ. ಎಲ್ಲಿಯವರೆಗೆ ಧರ್ಮೇಂದ್ರ ಪ್ರಧಾನರನ್ನು ಆ ಪೋಸ್ಟಿಂದ ಅಥವಾ ಶಿಕ್ಷಣ ಮಿನಿಸ್ಟರ್ಶಿಪ್ನಿಂದ ಹೊರಗೆ ತೆಗೆದು ಹಾಕೋದಿಲ್ಲ, ಅಲ್ಲಿವರೆಗೆ ಮುಂದೆ